ಮೈಸೂರಿಗೆ ಶುಭ ಮುಹೂರ್ತ ಶುಭ ಗಳಿಗೆಯಲ್ಲಿ ಬಂದಿದ್ದೀವಿ. ನಮ್ಮ ಮುನ್ನುಡಿಯಂತೆ ಗಂಗಾ ಮಾತೆ ಕಾವೇರಿ ಸಂತೋಷವಾಗಿ ಕಬನಿ ಭರ್ತಿ ಆಗ್ತಾ ಇದೆ ಅಂತ ಹೇಳಿ ನಮ್ಮೆಲ್ಲ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಕೃತಿ ಯಾವತ್ತೂ ಕೂಡ ಯಾರ ಸ್ವತ್ತಲ್ಲ. ಪ್ರಕೃತಿ ನಿಯಮದಂತೆ ನಾವೆಲ್ಲ ಬದುಕ್ತಾ ಇದ್ದೇವೆ. ತಮಿಳುನಾಡಿಗೆ ಏನು 177 TMC ಬಿಡಬೇಕು ಅಂತ ಹೇಳಿ ನಮಗೆ ಆದೇಶ ಇದೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಒಂದನ್ನು ಕೊಟ್ಟಿದ್ದಾರೆ. ಆ ನ್ಯಾಯಾಲಯದ ತೀರ್ಪು ಏನು ನಮಗೆ ಬಂದಿದೆ ಸುಪ್ರೀಂ ಕೋರ್ಟ್, 2 ರಾಜ್ಯಕ್ಕೂ ಅದೊಂದು ವರ. 2 ರಾಜ್ಯಕ್ಕೆ ಕಾಪಾಡಂತ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ನಿನ್ನೆ ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವೇರಿಂದ ಏನು ಅನುಕೂಲ ಆಗ್ತಾ ಇದೆ ಅಂತೇಳಿ ನೀವು ಯಾರೋ ನಿಮ್ಮ ಮೈಸೂರು ರಿಪೋರ್ಟರ್ ಅದ್ರ ಬಗ್ಗೆ ಒಂದು ವಿಶೇಷ ಕೊಟ್ಟಿದ್ದಾರೆ. ಇವತ್ತು ನನ್ನ ಸ್ನೇಹಿತರುಗಳು ಸಂಘಟನೆಗಾರರು ಹೋರಾಟ ಮಾಡ್ತಾ ಇದ್ದಾರೆ, ಬಂದ್ ಮಾಡ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಎಲ್ಲರ ಹಕ್ಕು. ಯಾರು ಹೋರಾಟ ಕೂಡ ಬೇಡ ಅನ್ನೋದಿಲ್ಲ. ಆದರೆ ಹೋರಾಟಕ್ಕೆ ಹಿನ್ನೆಲೆ ಇರಬೇಕು. ಬರೀ ಮಾಧ್ಯಮದ ಒಂದು ಹಾಸ್ಯ ಆಗಬಾರ್ದು. ಸಾರ್ವಜನಿಕ ಬದುಕಿನಲ್ಲಿ ನಾವು ಗಮನ ಇಟ್ಕೊಳ್ಬೇಕು. ಯಾರ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಆಗೋದಾದರೆ ನ್ಯಾಯಾಲಯಗಳು ಸರ್ಕಾರಗಳು ಯಾವ ಕಾರಣಕ್ಕೂ ಇರುತ್ತೆ. ಅದಕ್ಕೆ ನಾನು ಮನವಿ ಮಾಡ್ಕೊಂಡಿದ್ದೇನೆ, ಇವೆಲ್ಲ ದಯವಿಟ್ಟು ಕೈ ಬಿಡಿ. ಈಗ ನಾನು ನೀರು ಬಿಡೋದು ಬೇಡ ಅಂತ ನಾನು ತೀರ್ಮಾನ ಮಾಡ್ತೀನಿ ಅಂದ್ಕೊಳ್ಳೋಣ. ನಾಳೆ ನಮ್ಮ ಸ್ನೇಹಿತರುಗಳೆಲ್ಲ ಏನು ತೀರ್ಮಾನ ಹೇಳ್ತಾರೋ ಅದು ಬೇರೆ ವಿಚಾರ. ಅವ್ರ ಮಾತಿಗೆ ನಾವು ಗೌರವ ಕೊಡಬೇಕು ಅಂತ ನಾವು ಆಹ್ವಾನಿಸಿದ್ದೇವೆ. BJPಯ ಮಂತ್ರಿಗಳು ಮತ್ತು ಸಂಸತ್ ಸದಸ್ಯರು ಪಾಪ ದೆಹಲಿಯಲ್ಲಿ ಬಂದು ಸೆಂಟ್ರಲ್ ಮಿನಿಸ್ಟರ್ನ ಭೇಟಿ ಮಾಡಿ ಅವತ್ತಿನ ಪರಿಸ್ಥಿತಿಗೆ ಯಾವ ರೀತಿ ತೊಂದರೆ ಇತ್ತು ಅನ್ನೋದನ್ನು ಪಾಪ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ಮುಖಂಡರು, ನಾನು ಶೆಟ್ಟರ್ ಅವ್ರಿಗೆ, ಬೊಮ್ಮಾಯಿಯವರಿಗೆ, ಸಿದ್ದರಾಮಯ್ಯನವರಿಗೆ ಎಲ್ಲರೂ ಕೂಡ ನಾನು ಏನು ವಾಸ್ತವ ತಿಳಿಸಿದ್ದೇನೆ. ಅವರು ಅವರ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಸೆಂಟ್ರಲ್ ಅಥಾರಿಟಿ, ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಕೂಡ ಯಾವುದ್ಯಾವುದು ಡ್ಯಾಮ್ಗಳಲ್ಲಿ ಎಷ್ಟೆಷ್ಟು ನೀರು ಬರ್ತಾ ಇದೆ ಅಂತೇಳಿ ಅವ್ರಿಗೆಲ್ಲ ಮಾಹಿತಿ ಇದೆ. ಯಾರನ್ನು ಮುಗಿಸಿ ಕೊಡಲಿಕ್ಕೆ ಸಾಧ್ಯ ಇದೆ. ನಿಮಗೆ ಬೇರೆ ಸಂದರ್ಭಕ್ಕೂ ಈಗ ಕೊಟ್ಟಿರೋದು ನಿಮ್ಗೆ ಅರ್ಧನೂ ಕೊಟ್ಟಿಲ್ಲ ಅಂತೇಳಿ ಅವರು ನಮ್ಮ ಅಥಾರಿಟಿಲಿ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಈಗ ನಾನು ಬಿಡುವುದಿಲ್ಲ ಅಂತ ನಾನಾಗಲಿ, ಯತೀಂದ್ರಾಗಲಿ, ಸಂಘಟನೆಗಾರರಾಗಲಿ ನಾವೆಲ್ಲ ಹೇಳಿದ್ರೆ ನೀರನ್ನ ಹಿಡ್ಕೊಳಕ್ಕೆ ನಮಗೆ ಆಗುವುದಿಲ್ಲ. ಇನ್ನೊಂದು ಗಂಟೆನೋ 1.5 ಗಂಟೆನೋ ಡ್ಯಾಮ್ ತುಂಬುತ್ತಾ ಇದೆ ಅಂತೇಳಿ ನನಗೆ ವರದಿ ಬಂದಿದೆ. ಹಿಡ್ಲಿಕ್ಕೆ ಸಾಧ್ಯನೇ? ಹೋರಾಟಗಾರರು ಹೋಗಲ್ಲ ಮಲಗಲಿಕ್ಕೆ ಸಾಧ್ಯನೇ? ಹಾಗಂತ ನೀರು ಬಿಡುವುದಿಲ್ಲ ಅಂತೇಳಿ ದಯವಿಟ್ಟು ಹೋರಾಟಗಾರರು ಯಾರು ಹೋಗಬಾರ್ದು, ಅಲ್ಲಿ ನೀರನ್ನ ಹಿಡ್ಕೊಳ್ಳೋಕ್ಕೂ ಪ್ರಯತ್ನ ಪಡಬಾರ್ದು. ನೀರು ಹಿಡ್ಕೊಂಡ್ರೆ ನಾವೆಲ್ಲ ಕೊಚ್ಚುಂಟೋಗ್ತೀವಿ. ನ್ಯಾಯಾಲಯಕ್ಕೂ ಗೌರವ ಕೊಡಬೇಕು, ರೈತರನ್ನು ಬದುಕಿಸಬೇಕು. ಈ ರಾಜ್ಯದ ರೈತರ ಹಿತ ಕಾಪಾಡಲು ನಮ್ಮ ಬದ್ಧತೆ ಇದೆ. ಬಂಗಾರಪ್ಪನವ್ರ ಕಾಲದಿಂದ, SM ಕೃಷ್ಣವ್ರ ಕಾಲದಿಂದ, ಸಿದ್ದರಾಮಯ್ಯನವ್ರ ಕಾಲದಿಂದ ಮತ್ತು ದೇವೇಗೌಡರು ಕಾಲದಿಂದ ಹಿಡಿದು BJP ಸರ್ಕಾರ ಇದ್ದಾಗ ಇಂಥ ಸಂಕಟದ ಪರಿಸ್ಥಿತಿಯಲ್ಲಿ ಅವರು ಅನೇಕ ತೀರ್ಮಾನಗಳನ್ನು ರಾಜ್ಯದ ಹಿತಕ್ಕೆ ತೆಗೆದುಕೊಂಡಿದ್ದಾರೆ. ನಾನು ಅವ್ರು ಮಾಡಿದ ಸರಿ ಇಲ್ಲ, ನಾವು ಮಾತ್ರ ಮಾಡಿದ ಸರಿ ಅಂತ ನಾನು ಹೇಳಲಿಕ್ಕೆ ನನ್ನ ತಯಾರಿ. ಬಟ್ ಒಂದು ನಮಗೊಂದು ದೊಡ್ಡ ಜಯ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಜಯದ ಹಿನ್ನೆಲೆಯಲ್ಲಿ ಮತ್ತು
ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಮೇಕೆದಾಟು ಅನಿವಾರ್ಯತೆ ಏನಿದೆ, ಕಾನೂನು ಚೌಕಟ್ಟು ಏನಿದೆ, ಅವರ ಡ್ಯಾಮನ್ನು ಅವರ ಜಾಗದಲ್ಲಿ ಕಟ್ಕೊಳ್ಳಿಕ್ಕೆ ಕಾನೂನಲ್ಲಿ ಏನು ರೂಪ ಕೊಂಡಿದೆ ಅನ್ನೋದನ್ನು ಕೂಡ ಬಹಳ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಬಿಜೆಪಿಯವರು ಅವ್ರ ರಾಜಕಾರಣಕ್ಕೆ ಬಂದು ಪಾಪ ಅವರು ಪ್ರಯತ್ನ ಮಾಡ್ತಾ ಇರ್ಬೋದು. ಕುಮಾರಸ್ವಾಮಿಯವರ ಸ್ಟೇಟ್ಮೆಂಟ್ ಕೂಡ ನಾನು ಗಮನಿಸಿದ್ದೇನೆ. ತಮಿಳುನಾಡಿನ ಸಂಸತ್ ಸದಸ್ಯರು ಮತ್ತು ಅವ್ರ ಪಾರ್ಟಿಯವರು, ವಿವಿಧ ಪಾರ್ಟಿಯವರು, ಅವರ ರಾಜಕೀಯದ ಅಸ್ತಿತ್ವಕ್ಕೆ ಅವ್ರದ್ದು ಒಂದು ಹೋರಾಟ, ಅವರು ಕೂಡ ಎಲ್ಲ ಅರಿವಿದೆ. ಅವರೇ ಒಂದು ಕಾಲದಲ್ಲಿ ನಿಮ್ಮ ರಾಜ್ಯದ ಸುಪಥದಲ್ಲಿ ನೀವು ಕಟ್ಕೊಳ್ಳೋಕ್ಕೆ ನಮ್ದೇನು ತೊಂದರೆ ಇಲ್ಲ ಅಂತೇಳಿ ಒಂದು ಕಾಲದಲ್ಲಿ ಹೇಳಿಕೆ, ಅಫಿಡವಿಟ್ ಕೂಡ ಕೊಟ್ಟಿದ್ದೆಲ್ಲ ದಾಖಲೆ ಇವತ್ತು ಉಳ್ಕೊಂಡಿದೆ. ಇವೆಲ್ಲ ಹಿನ್ನೆಲೆಯಲ್ಲೇ ಒಂದು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ. ಅದರಿಂದ ನಾನು ಎಲ್ಲ ಹೋರಾಟಗಾರರಿಗೂ ನಮ್ರತೆಯಿಂದ ಸರ್ಕಾರದ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಾಧ್ಯಮ ನಿಮಗೆ ಪ್ರಚಾರ ಕೊಡ್ತಾ ಇದೆ, ಸಾಕು. ಆದರೆ ರಾಜ್ಯದ ಗೌರವ ಕಾಪಾಡಬೇಕಲ್ಲ. ಈ ರಾಜ್ಯದಲ್ಲಿ ಎಲ್ಲ ಜನರು ಕೂಡ ಬದುಕ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತಾ ಇದ್ದೇವೆ. ಇವತ್ತು ಕಾನೂನು ಚೌಕಟ್ಟಿಗೆ ಏನು ತೊಂದರೆ ಆಗಬಾರ್ದು, ಜನರ ಬದುಕಿಗೆ ಏನೋ ತೊಂದರೆ ಆಗಬಾರ್ದು. ತಮಿಳುನಾಡಿಗೂ ಏನೋ ನಾವೆಲ್ಲ ಒಂದೇ ದೇಶದವರು. ಈಗ ತುಂಗಭದ್ರಾ ವಿಚಾರ ಬಂದಾಗ ನನ್ನ ಹತ್ರ ಮಾತೇ ಆಡ್ತಿರ್ಲಿಲ್ಲ. ಆದರೆ CR ಪಾಟೀಲ್ ಅವರ ನೇತೃತ್ವದಲ್ಲಿ ನಾವು 3 ಜನ ಮುಖ್ಯಮಂತ್ರಿಗಳು ಸೇರಿ ಚರ್ಚೆ ಮಾಡಿ ಆ ತುಂಗಭದ್ರದಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಲಿಕ್ಕೆ ನಾವು ಒಪ್ಕೊಂಡಿದ್ದೇವೆ. ಅವರೊಂದು ಸಮಿತಿ ಕೂಡ ರಚನೆ ಮಾಡಲಿಕ್ಕೆ ಆಗ್ತಾ ಇದೆ. ಇದು ನಾನು ಮುಖ್ಯಮಂತ್ರಿ ಆದಮೇಲೆ ಇದೊಂದು ಐತಿಹಾಸಿಕವಾದಂಥ, ರಾಷ್ಟ್ರಕ್ಕೆ ಒಂದು ಮಾದರಿಯಾದಂಥ ಒಂದು ಹೆಜ್ಜೆ. ಸೊ ಇಲ್ಲೂ ಕೂಡ ತಮಿಳುನಾಡು ಮುಖ್ಯಮಂತ್ರಿ ಬರ್ತೀನಿ ಅಂತೇಳಿ ನನಗೆ ಮಾತಾಡಿದ್ದು, ನಾನು ಒಪ್ಕೊಂಡಿದ್ದೆ 3ನೇ ತಾರೀಕು. ಆದರೆ ಕೆಲವು ಸಂಘಟನೆಗಳು ಮತ್ತೊಂದು ಗಲಾಟೆ ಇವೆಲ್ಲ ಸೌಹಾರ್ದತೆಯಲ್ಲಿ ನಡೀಬೇಕು, ಶಾಂತಿ ವಾತಾವರಣದಲ್ಲಿ ನಡೀಬೇಕು. ಈಗ ನಮ್ಮ ಪರಿಸ್ಥಿತಿ ಅವ್ರಿಗೂ ಅರಿವಿದೆ, ಅವರ ಪರಿಸ್ಥಿತಿ ನಮಗೂ ಅರಿವಿದೆ. ಅದಕ್ಕೆ ಮಾತುಕತೆಯಲ್ಲಿ ಬಗೆಹರಿದಾದರೆ ನಾನು ಸ್ವಾಗತವನ್ನು ನಾನು ಬಯಸ್ತೇನೆ. ನಾವು ಅವರ ಹಕ್ಕು ಏನಿದೆ ಅವರು ಪಡ್ಕೊಳ್ಳಿ. ತಮಿಳುನಾಡು ಹಕ್ಕು ಏನಿದೆ ಆ ಹಕ್ಕಿಗೆ ನಾವು ಅಡ್ಡ ಬರುವುದಿಲ್ಲ. ನಮ್ಮ ಹಕ್ಕು ಏನಿದೆ, ನಮಗೆ ನ್ಯಾಯಾಲಯ ಏನು ತೀರ್ಪನ್ನು ಕೊಟ್ಟಿದೆ ಅದಕ್ಕೆ ನಾವು ಕಾಪಾಡೋಣ. ಅದಕ್ಕೆಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಅಂತ ಭಾವಿಸ್ಕೊಂಡಿದ್ದೇನೆ. ನೋಡೋಣ. ತಾಯಿ ಕಾವೇರಿ ಇವತ್ತು ಕೃಪೆ ನಮ್ಮ ಮೇಲೆ ತೋರಿಸಿದ್ದಾರೆ. ಹೋರಾಟಗಾರರು ಹಂಗಂತ ನೀರು ಹಿಡಿತೀನಿ ಅಂತ ಯಾರು ಹೋಗ್ಬೇಡಿ. ಅದು ಹೋಗಿ ಅಡ್ಡಗಿಡ್ಡ ಮುಳುಗೋಕ್ಕೆ ನೀರನ್ನ ನಾವು ಬಿಡುವುದಿಲ್ಲ ಅಂತೇಳಿ ಯಾರ ಪ್ರಾಣನೂ ಹೆಚ್ಚು ಕಮ್ಮಿ ಆಗಬಾರ್ದು. ಹೀಗೆಲ್ಲ ನಾನು ನೋಡಿದೆ, ಅಲ್ಲೆಲ್ಲ ಒಳೆ ನಿಂತ್ಕೊಳ್ಳೋದು, ಅಡ್ಡ ನಿಂತ್ಕೊಳ್ಳೋದು, ನೀರು ಬಿಡುವುದಿಲ್ಲ ಅನ್ನೋದು ಸರ್ಟಿಫಿಕೇಟ್ ಯಾವುದೋ ಸಂದರ್ಭದಲ್ಲಿ ಪೊಲೀಸವ್ರಿಗೂ ಹೇಳಿದ್ವಿ. ಅದಂತ ಹೋಗಿ ಒಳೆಯಲ್ಲಿ ಅಡ್ಡ ನಿಂತ್ಕೊಳ್ಳೋದು, ನೀರು ಹೋಯ್ತಾ ಇದೆ ಅಂತ ಹೇಳೋದು, ಕೆಳಗಡೆಯಿಂದ ಹೋಗ್ತಾ ಇದ್ದೀವಿ. ಈಗೆಲ್ಲ ನಾನು ನಿಲ್ಸೋಕ್ಕಾಯ್ತದೆ ಹೇಳಿ, ನಾನು ಇಲ್ಲಿ ನಿಲ್ಸೋಕ್ಕಾಗೋದಿಲ್ಲ. ಈಗ 40,000ಕ್ಕೂ ಮೇಲೆ ಮುಟ್ಬಿಟ್ಟಿದೆ ಇನ್ಫ್ಲೋ. ಈಗ ಬಂದಿರೋ ನನ್ನ ಗಂಟೆಗೂ ಕೂಡ ನನಗೆ ಮಾಹಿತಿ ನಮ್ಮ ಅಧಿಕಾರಿಗಳು ಕೊಡಲಿಕ್ಕೆ, ಕೇಂದ್ರ ಸರ್ಕಾರದವರು ಅಲ್ಲಿ ಇಟ್ಟಿದ್ದಾರೆ ಜನನ, ನಾವು ಇಟ್ಟಿದ್ದೀವಿ. ಸೊ ಇದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾನು ಮೊದಲನೇ ಬಾರಿಗೆ ಬಂದಿದ್ದೀನಿ. ತಾಯಿ ಚಾಮುಂಡಿ ನಮ್ಮ ನಾಡಿನ ದೇವತೆ. ಸೊ ಆ ತಾಯಿಗೆ ಒಂದು ನಮಸ್ಕಾರ ಹೇಳಿ, ನಿಮಗೂ ನಮಸ್ಕಾರ ಹೇಳಿ. ಸೊ ರಾಮಕೃಷ್ಣ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಾರೆ. ನಾನು ನಮ್ಮ ಮಂತ್ರಿಗಳು, ನಮ್ಮ ಕೆಲವು ಶಾಸಕರನ್ನು ನಾವು ಹೋಗ್ತಾ ಇದ್ದೇವೆ. ಸೊ ಭಾಳ ಗೌರವದಿಂದ ನಾವು ಕೂಡ ಇಡೀ ರಾಷ್ಟ್ರಕ್ಕೆ, ಇಡೀ ವಿಶ್ವಕ್ಕೆ ಸ್ವಾಮಿ ವಿವೇಕಾನಂದರವರು ಈ ಭೂಮಿಯಿಂದ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶ ನಾವು ನಮ್ಮ ಮಹಾರಾಜರು ಆವತ್ತಿನ ಕಾಲದಲ್ಲಿ ಕೊಟ್ಟಂಥ ಪ್ರೋತ್ಸಾಹ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಯುವಶಕ್ತಿಗೆ ಕೊಟ್ಟಂಥ ಉತ್ತೇಜನ ನಾವು ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ.
ಇವೆಲ್ಲ ಇತಿಹಾಸ ಮತ್ತವನು ಇತಿಹಾಸವನ್ನು ಸೃಷ್ಟಿಗೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ನಮ್ಮ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇವೆಲ್ಲ ನಮ್ಮ ಇತಿಹಾಸದ ಒಂದು ನಗರ ಇದೆ. ಇಲ್ಲಿಂದ ನಾವು ಶಾಂತಿಯನ್ನು ನಾವು ಕಾಪಾಡಬೇಕು. ಸರ್, ಈಗ ವಿಜಯ್ ಅವರು ಬರೋದಿಲ್ಲ ಸರ್ ಮೂಲಕ. ವಿಜಯ್ನವ್ರಿಗೆ ಇನ್ನೊಂದು ದಿನ ಡೇಟಲ್ಲಿ ಒಳ್ಳೆ ಸ್ವಲ್ಪ ತಿಳಿ ಆಗಲಿ, ಆಮೇಲೆ ಬನ್ನಿ ಅಂತ ನಾನು ಅಲ್ಲಿಗೆ ಪ್ರಕೃತಿನ ಒಂದು ಉತ್ತರ ಕೊಟ್ಟಂಗೆ ಆಯ್ತಲ್ಲ. ಈಗ ನೀರು ಬಿಡ್ತಾ ಇದ್ದೀರಾ ಈಗ? ನಾಳೆ ನಮ್ಮ ಲೀಡರ್ಸ್ ಏನು ಹೇಳ್ತಾರೆ, ಲೀಗಲ್ ಟೀಮ್ ಏನು ಹೇಳ್ತಾರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಆ ಭಾಗದ ನಾಯಕರುಗಳೆಲ್ಲ ಏನು ಅವ್ರ ಮಾತು ಕೇಳಿ. ಬಟ್ ಈಗ 10,000 ಕ್ಯೂಸೆಕ್ ನೀರು ಒಳಗೆ ಬಿಡ್ತಾ ಇದ್ದಾರೆ ಸರ್. ಈಗ 10,000 ಕ್ಯೂಸೆಕ್ ನೀರು ಹೊರಗಡೆ ಬಿಡ್ತಾ ಇದ್ದಾರೆ ಸರ್. ಈಗ ಕಬಿನಿಂದ ಯಾಕೆ ಡ್ಯಾಮ್ ಅಲ್ಲಿ ತುಂಬಿದೆ, 10,000 ಕ್ಯೂಸೆಕ್ ಹೊರಗಡೆ ಬಿಡ್ಲೇಬೇಕು ಸರ್. ಈಗ ನನಗೆ ಗೊತ್ತಿಲ್ಲ, ಇನ್ನಾದ್ರೆ ದಯವಿಟ್ಟು ಅದಕ್ಕೆ ಅಡ್ಡಗಿಡ್ಡ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಸರ್, ತಾವು ಹೇಳ್ತಾ ಇರೋದು ಕಾವೇರಿ ನಿರ್ವಹಣಾ ಸಮಿತಿ ಆಗಿದ್ದು ಒಳ್ಳೇದು ಅಂತನಾ? ಸುಪ್ರೀಂ ಕೋರ್ಟ್ನ ಡಿಸಿಷನ್ ಅದಾಗಿರೋದಕ್ಕೆ ನಮಗೆ ನ್ಯಾಯ ಸಿಕ್ತು ಅಂತ. ಈ ಸುಪ್ರೀಂ ಕೋರ್ಟಲ್ಲಿ ಏನು ಇದು ಹೋದ ವರ್ಷ ಎಲ್ಲ ಎಷ್ಟು ಬಿಡಕ್ಕೆ ಹೇಳಿದ್ದು, ಈ ವರ್ಷ ಏನು ಬಿಡಕ್ಕೆ ನೀವೇ ಮಾಧ್ಯಮದವ್ರೆ ನೀವು ಬರೀ ಸರ್ ಹೋದ ವರ್ಷ ಎಷ್ಟು ಬಿಟ್ಟಿದ್ರೆ ಬೇರೆ ವರ್ಷಗಳಲ್ಲಿ ಇಂಥ ಎಷ್ಟು ನಿಂದನೆ ಹೋಗ್ತಿದೆ. ನಾನು ಅದನ್ನು ಒಳ್ಳೇದು ಅಂತ ಅವರು 9,000 ಬಿಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವರು 3,000 ಬಿಟ್ಟಿದ್ದಾರೆ, 3,500 ಹೇಳ್ತಾರೆ. ಹೋದ ವರ್ಷ 16,000 ಚಿಲ್ಲರೆಗೆ ಈ ವರ್ಷ ಇತ್ತು 16 ಕ್ಯೂಸೆಕ್, ಇದು 16,000 ಕ್ಯೂಸೆಕ್, 16 TMC ಅದು ಬೋರ್ಡ್ ಇಲ್ದಾಗ. ಅವೆಲ್ಲ ಕೂಡ ನೆನಪಿದೆ, ದಾಖಲೆಗಳೆಲ್ಲ ಇದೆ. ನೋಡೋಣ. ಬಾಗಿನ ಅರ್ಪಿಸುವಂತ ಕೆಲಸವನ್ನು ಆಗುತ್ತದೆ ಕಳೆದ 2 ಬಾರಿಯಲ್ಲಿ. ಬೇಡ ತಡಿಯಪ್ಪ, ಅದು ಈಗ ಏನಿಲ್ಲದೆ ನನಗೆ ಪ್ಯಾಟ್ರಿಕ್ ಶೂಟ್ ಎಲ್ಲ ಅರ್ಥ ಆಗ್ತಾ ಇದೆ. ಮಳೆ ನಿಮ್ ಪರವಾಗಿದೆಯಲ್ಲ, ಮಳೆ ನಿಮ್ ಪರವಾಗಿದೆಯಲ್ಲ, ಮತ್ತಷ್ಟು ಒಲಿಲಿ ಅಂತ ಅಲ್ಲ, ಮಳೆ ನಿಮ್ ಪರವಾಗಿದೆ. ಯಡಿಯೂರಪ್ಪನವರು, ವಿಜಯೇಂದ್ರ ಅವರು ಬಂದು ಅಶೋಕ್ ಎಲ್ಲ ನುಗ್ತಾ ಇದ್ದಾರೆ. ಇನ್ನೊಂದು ಕಡೆ ಆ ಮಂತ್ರಿಗಳು MP ಗಳೆಲ್ಲ ಕರ್ನಾಟಕದ ರಕ್ಷಣೆ ಮಾಡಬೇಕು ಅಂತ ಪಾರ್ಲಿಮೆಂಟ್ ಸಹಾಯ ಮಾಡ್ತಾರೆ. ಇದಕ್ಕೆ ನಾನೇನು ಉತ್ತರ ಹೇಳ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.